ನಾವು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಬಸ್ನಲ್ಲೇ ಹೋಗಿದ್ವಿ. ನಾನು ಮತ್ತು ಮಗ ಮತ್ತು ನನ್ನ ತಂಗಿ ಮಗಳು. ತುಂಬಾ ಮಜಾ ಇತ್ತು ಬಸ್ಸಲ್ಲಿ ಹೋಗೋದು ಅಂತಲೇ ಹೇಳ್ತೀನಿ. ನಾವು ಇಲ್ಲಿಗೆ ಬಂದು ರೀಚ್ ಆದ್ವಿ. ಇಲ್ಲಿಗೆ ಬರೋವರೆಗೂ ತುಂಬಾ ಖುಷಿ ಇತ್ತು. ಇಲ್ಲಿ ಬಂದು ನೋಡಿದ್ರೆ ತುಂಬಾ ರಶ್ ಇತ್ತು ಅಂತಲೇ ಹೇಳ್ತೀನಿ. ಆಗ ನನಗೆ ನಮ್ಮೂರಿನ ಪಕ್ಕದವರೇ ಆದ ಭುವನ ಅನ್ನೋರು ಫ್ರೆಂಡ್ ಆದರು. ಅಕ್ಕ ನೀವೇನು ಯೋಚನೆ ಮಾಡಬೇಡಿ, ಒಬ್ಬರನ್ನ ನಾನು ಕೈ ಇಟ್ಕೊಂಡು ಕರ್ಕೊಂಡು ಹೋಗ್ತೀನಿ, ಇನ್ನೊಬ್ಬರನ್ನ ನೀನು ಕೈ ಇಟ್ಕೊಂಡು ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು. ಆಗ ತುಂಬಾ ಖುಷಿ ಆಯಿತು. ಇಲ್ಲಿ ಫ್ರಂಟ್ ಇದರಲ್ಲಿ ಈ ರೀತಿ ಮಂಡ್ಯ ಜಿಲ್ಲೆ ನಕ್ಷೆ, ಕರ್ನಾಟಕ, ಭಾರತದ ಮ್ಯಾಪೆಲ್ಲ ಡೆಕೋರೇಷನ್ ಮಾಡಿದರು. ನೋಡೋಕ್ಕೆ ಎರಡು ಕಣ್ಣು ಸಾಲ್ತಿರ್ಲಿಲ್ವೇನೋ ಅಂತ ನನಗೆ ಭಾಸವಾಗ್ತಿತ್ತು. ನಾವು ಇಲ್ಲಿಗೆ ಬಂದಮೇಲೆ ಇಲ್ಲೆಲ್ಲ ಸ್ವಲ್ಪ ಫೋಟೋಸ್ಗಳನ್ನ ತಗೊಂಡ್ವಿ. ಮೆಮೊರೇಬಲ್ ಆಗಿ ಇರುತ್ತೆ ಅಂತಲೇ ಇಲ್ಲಿ ಫೋಟೋನ ತಗೊಂಡ್ವಿ. ರಶ್ ಇತ್ತು, ಆದ್ರೂ ಸಹ ನೋಡಿಕೊಂಡು ಹೋಗ್ತಿದ್ರಲ್ಲ, ಹಾಗೇನು ನಮಗೆ ಅಷ್ಟೊಂದು ರಿಸ್ಕ್ ಆಗಲಿಲ್ಲ ಅಂತಲೇ ಹೇಳ್ತೀನಿ. ಇಲ್ಲಿ ಒಳಗಡೆ ಬಂದ್ವಿ. ಅಲ್ಲಿ ಸ್ಟೇಜ್ ಮೇಲ್ಗಡೆ ಕಾರ್ಯಕ್ರಮಗಳು ಮತ್ತು ಅಲ್ಲಿ ಗಣ್ಯರು ಭಾಷಣ ಮಾಡ್ತಿದ್ರು. ಅದನ್ನು ಒಂದು ಸ್ವಲ್ಪ ಹೊತ್ತು ಕೇಳಿಕೊಂಡು ನಾವು ಅಲ್ಲಿಂದ ಹೊರಗಡೆ ಹೋದ್ವಿ. ನನ್ನ ಮಗ ಮತ್ತು ಮಗಳು ತುಂಬಾ ಖುಷಿಪಟ್ಟರು. ಯಾವತ್ತೂ ಈ ರೀತಿ ಕರ್ಕೊಂಡು ಹೋಗಿರಲಿಲ್ಲ. ಇದು ಮಂಡ್ಯದಲ್ಲಿ ನಡೆದ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗಿತ್ತು. ನನಗಂತೂ ತುಂಬಾ ಖುಷಿಯಾಯಿತು. ಏನಕ್ಕಪ್ಪ ಅಂತಂದರೆ ನಾನು ಮಂಡ್ಯ ಜಿಲ್ಲೆಯವಳೇ ಆದ್ದರಿಂದ ಈ ರೀತಿ ನೋಡ್ಕೊಂಡು ಬರೋಕ್ಕೆ ಹೋಗಿದ್ವಿ. ಇದರಿಂದ ತುಂಬಾ ಮನಸ್ಸಿಗೆ ನೆಮ್ಮದಿ ಸಿಕ್ತು ಅಂತಲೇ ಹೇಳ್ತೀನಿ. ಇಲ್ಲಿ ಯಾವ ರೀತಿ ಡೆಕೋರೇಷನ್ ಮಾಡಿದ್ರು ಅಂತ ಹೇಳಿದ್ರೆ ಸ್ವರ್ಗನೇ ಬಂದು ಭೂಮಿ ಮೇಲೆ ಇಳಿದಿತ್ತೇನೋ ಅನ್ನೋ ರೀತಿ ನನಗೆ ಅನ್ನಿಸ್ತಿತ್ತು. ಮತ್ತು ನಾವು ಇಲ್ಲಿ ಅದೆಲ್ಲ ನೋಡಿಕೊಂಡು ಬುಕ್ ಸ್ಟಾಲ್ ಹತ್ರ ಬಂದ್ವಿ. ಮಗ ನನಗೆ ಭಗವದ್ಗೀತೆ ಬುಕ್ಸ್ ಬೇಕು ಅಂತ ಕೇಳ್ದ, ಅದಕ್ಕೋಸ್ಕರ ಅದನ್ನು ತಗೊಟ್ವಿ. ಮತ್ತು ರಾಮಾಯಣ ಮಹಾಭಾರತ ಬುಕ್ಸ್ಗಳನ್ನು ಸಹ ತಗೊಂಡು ಬಂದ್ವಿ. ಇಲ್ಲಿ ತುಂಬಾ ಬುಕ್ ಸ್ಟಾಲ್ಗಳು ಇದ್ದು ಅಂತಲೇ ಹೇಳ್ತೀನಿ. ಎಲ್ಲರೂ ಸಹ ಚೆನ್ನಾಗಿ ಪರ್ಚೇಸ್ನ ಮಾಡ್ತಿದ್ರು. ನೋಡ್ತಿರ್ಬೋದು. ನಾವು ಇಲ್ಲೆಲ್ಲ ನೋಡಿಕೊಂಡು ಬಂದ್ವಿ. ಇಲ್ಲಿ ಸ್ಟೇಜ್ ಮೇಲ್ಗಡೆ ಇನ್ನು ಅವರ ಅಭಿಪ್ರಾಯ ಮತ್ತು ಕನ್ನಡ ಶಾಲೆಗಳನ್ನ ಉಳಿಸಿ ಮತ್ತು ಬೆಳೆಸಿ ಅನ್ನೋ ಮಾತು ನಮಗೆ ಕೇಳಿಸ್ತಿತ್ತು. ನೋಡ್ತಿರ್ಬೋದು. ಇಲ್ಲಿ ಹಾಗೆಯೇ ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ನೋಡ್ತಿದ್ವಿ. ಮಗನಿಗೆ ಭಗವದ್ಗೀತೆ ಬುಕ್ಸ್ ಜೊತೆಗೆ ಒಂದು ಕ್ಯಾಲೆಂಡ್ರು ಸಹ ಫ್ರೀಯಾಗಿ ಕೊಟ್ಟಿದ್ದರು. ನಾನು ಇಲ್ಲಿ ನಿಂತ್ಕೊಂಡು ಹಾಗೆ ಒಂದು ಕ್ಲಿಪ್ಪಿಂಗ್ನ ತಗೊಳ್ತಿದ್ದೆ. ಇಲ್ಲಿ ಎಲ್ಲರೂ ಸಹ ಕರ್ನಾಟಕದ ಶಾಲನ್ನ ಹಾಕ್ಕೊಂಡು ಕನ್ನಡ ನಮ್ಮ ಹೆಮ್ಮೆ ಅನ್ನೋ ರೀತಿಯಲ್ಲಿ ಗರ್ವ ಇತ್ತು ಅಂತಲೇ ಹೇಳ್ತೀನಿ. ನಾವು ಸಹ ಅದೆಲ್ಲ ನೋಡಿಕೊಂಡು ನೆಕ್ಸ್ಟು ಊಟಕ್ಕೆ ಬಂದ್ವಿ. ಕ್ಯೂ ತುಂಬಾ ಇತ್ತು. ಇಲ್ಲಿ ತುಂಬಾ ಕೌಂಟರ್ಗಳಿದ್ದು. ಒಂದು ಮದುವೆಯಲ್ಲಿ 1000 ಜನಕ್ಕೆ ಊಟ ಮಾಡೋಕ್ಕೇ ಹೇಗಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಇಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನದವರು ಇಲ್ಲಿ ಹೋಗಿದ್ದಂಥ ಪ್ರತಿಯೊಬ್ಬ ಜನರಿಗೂ ಸಹ ಊಟದ ವ್ಯವಸ್ಥೆ ಮಾಡಿದರು. ಒಂದು ಕೌಂಟರಲ್ಲಿ ರೊಟ್ಟಿ, ಎಣ್ಗಾಯಿ ಪಲ್ಯ
ಮತ್ತು ಅನ್ನ ಸಾಂಬಾರು ಮಜ್ಜಿಗೆ ಅನ್ನ ಸ್ವೀಟು ಇದ್ದರೆ ನಮ್ಮ ಕೌಂಟರಲ್ಲಿ ಪೂರಿ ಸಾಗು ಅನ್ನ ಸಾಂಬಾರು ಮಜ್ಜಿಗೆ ಅನ್ನ ಸ್ವೀಟು ಇತ್ತು. ಇಲ್ಲಿ ಊಟದ ಹಾಲಲ್ಲೂ ಸಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ನಡೀತಿದ್ದು, ಅದನ್ನು ನೋಡಿಕೊಂಡೇ ನಾವು ಊಟ ಮಾಡಿದ್ವಿ. ನೆಕ್ಸ್ಟು ಮತ್ತು ನನ್ನ ಮಗ ಮತ್ತು ಮಗಳು ಐಸ್ ಕ್ರೀಮ್ ಬೇಕಮ್ಮ ಅಂತ ಹೇಳಿದ್ರು. ಅದಕ್ಕೋಸ್ಕರ ಅವ್ರಿಗೆ ಐಸ್ ಕ್ರೀಮ್ ತಗೊಳ್ಳೋಣ ಅಂತ ಹೊರಗಡೆ ಬಂದ್ವಿ. ನೋಡ್ತಿರ್ಬೋದು ಇಬ್ಬರೂ ಐಸ್ ಕ್ರೀಮ್ನ ತಿಂತಿದ್ದಾರೆ. ತಿಂದು ಸಹ ಮುಗಿಸಿದ್ರು. ಇದು ನಾನು ಹೊರಗಡೆಯಿಂದ ದೂರದಿಂದನೇ ಹಾಗೆ ಒಂದು ಕ್ಲಿಪ್ಪಿಂಗ್ನ ತಗೊಂಡೆ. ಇದು ಮಂಡ್ಯದಲ್ಲಿ ನಡೆದಂಥ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂತಲೇ ಹೇಳ್ತೀನಿ. ನೋಡಿ, ಇಲ್ಲಿ ಮಗ ಐಸ್ ಕ್ರೀಮ್ ತುಂಬ ಚೆನ್ನಾಗೈತೆ ಅಮ್ಮ ಅಂತ ಹೇಳ್ತಿದ್ದ. ಇಲ್ಲಿ ನೋಡ್ತಿರ್ಬೋದು ಜನ ಇನ್ನೂ ಸಹ ಬರೋರು ಬರ್ತಿದ್ದಾರೆ, ಹೋಗೋರು ಹೋಗ್ತಿದ್ದಾರೆ. ಇದು ಎಂಟ್ರೆನ್ಸು. ತುಂಬಾ ಧ್ವಜ ಎಲ್ಲ ಹಾಕಿ ಡೆಕೋರೇಷನ್ನ ಮಾಡಿದರು ಅಂತಲೇ ಹೇಳ್ತೀನಿ. ನೀವು ಯಾರ್ಯಾರೆಲ್ಲ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಿದ್ರಿ ಅವರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದು ಲೇಕ್ ಥರ ಅಲ್ಲೇ ನಿರ್ಮಾಣ ಮಾಡಿದರು, ಅದನ್ನು ನೋಡ್ತಾ ನಿಂತಿದ್ವಿ. ನಾನು ಹಾಗೆ ಒಂದು ಕ್ಲಿಪ್ಪಿಂಗ್ನ ತಗೊಂಡೆ. ನೀವು ಸಹ ಇದನ್ನು ಮಿಸ್ ಮಾಡ್ಕೊಂಡಿದ್ರೆ ಹೋಗಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.